ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ದೋಸೆ. ಇದನ್ನು ನಾವು ಲಂಚ್ ಬಾಕ್ಸಿಗೆ ಕೂಡ ಒಯ್ಬೋದು ಮಧ್ಯಾಹ್ನದ ಊಟಕ್ಕೆ. ಇವಾಗ ನಾನು 1 ಕಪ್ ಆಗೋಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ನೀವು ಯಾವ ರವೆ ಆದರೂ ತೊಗೊಳ್ಬೋದು, ಉಪ್ಪಿಟ್ಟಿನ ರವೆ ಕೂಡ ತೊಗೊಳ್ಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಬಿಸಿ ಇರುವಂತಹ ನೀರನ್ನು ಹಾಕಿಬಿಟ್ಟು ಒಂದು 20 ಮಿನಿಟ್ಸ್ ಇದನ್ನು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನಾವು ಸೌತೆಕಾಯಿನ ತೊಗೊಂಡು ಸಿಪ್ಪೆನ ತೆಕ್ಕೊಳ್ಬಿಡೋಣ. ಇದು ತುಂಬ ಬಲ್ತಿದ್ರೆ ಇದರೊಳಗಡೆ ಇರೋ ತಿರುಳು ಅಂದರೆ ಬೀಜನೂ ಕೂಡ ನೀವು ತೆಕ್ಕೊಳ್ಳಿ. ಇದು ನಾನು ಚಿಗುರಿರೋದ್ರಿಂದ ತಿರುಳೇನು ತೆಗೆದಿಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಖಾರಕ್ಕೆ ಒಂದೆರಡು ಒಣಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸು ಕೂಡ ಸೇರಿಸ್ಕೊಳ್ಬೋದು. ನಿಮಗೆ ಗ್ರೀನ್ ಕಲರ್ ಬರಬೇಕು ಅಂದರೆ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಕೊತ್ತಂಬರಿ ಬೀಜ, ಜೀರಿಗೆ ಹಾಗೆಯೇ ಉಪ್ಪು ಮತ್ತು 1 ಇಂಚ್ ಆಗೋಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ನೀವು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಸ್ವಲ್ಪ ಗ್ರೀನ್ ಕಲರಲ್ಲಿ ಬರುತ್ತೆ ದೋಸೆ. ಇವಾಗ ನೆನೆಸಿಟ್ಟಿರುವಂತಹ ರವೆನ ನಾನು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡಿದ್ದೆ. ಫಸ್ಟ್ ನಾವು ಸೌತೆಕಾಯಿನ ರುಬ್ಕೊಳ್ಳೋಣ. ಇದಕ್ಕೆ ನೀರೇನು ಸೇರಿಸ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಸೌತೆಕಾಯಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹಾಗೆಯೇ ರವೆ ಕೂಡ ನಾವು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ, ಅದಕ್ಕೆ ನೀರೇನು ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟು ಸೌತೆಕಾಯಿನ ಒಂದು ರೌಂಡ್ ರುಬ್ಬಿ ಆದಮೇಲೆ ಲಾಸ್ಟಲ್ಲಿ ರವೆನ ಸೇರಿಸ್ಕೊಂಡ್ಬಿಟ್ಟು ಜಸ್ಟ್ ಒಂದು ಸಲ ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ಇದು ಉದ್ದಿನ ದೋಸೆ ಹಿಟ್ಟು ಇರುತ್ತಲ್ಲ, ಅಷ್ಟು ಹದದಲ್ಲಿದ್ದರೆ ಸಾಕು. ನಿಮಗೇನಾದರೂ ಆಮೇಲೆ ಗಟ್ಟಿ ಅನಿಸಿದರೆ ಅಷ್ಟೇ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನನಗಿಲ್ಲಿ ಕರೆಕ್ಟ್ ಇತ್ತು, ನಾನೇನು ನೀರು ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ. ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸಿತು, ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ತವನ ಒಂದು ಸೈಡಲ್ಲಿ ಕಾಯ್ಲಿಕ್ಕಿಟ್ಟಿದ್ದೀನಿ. ನಾನಿಲ್ಲಿ ಕಬ್ಬಿಣದ ತವ ತಗೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ತವದಲ್ಲಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ನೀಟಾಗಿ ನಾವು ಹೇಗೆ ದೋಸೆ ಮಾಡ್ಕೊಳ್ತೀವಿ ಅದೇ ಥರ ಮಾಡಿಕೊಂಡ್ರೆ ಆಯಿತು. ಇದು ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ರೆಸಿಪಿ. ಅಂದರೆ ಎಲ್ಲರ ಮನೆಯಲ್ಲೂ ಒಂದು ಗೋಳು ಇದ್ದೇ ಇರುತ್ತೆ. ರಾತ್ರಿನೇ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ನಮಗೆ, ಬೆಳಿಗ್ಗೆ ಎದ್ದು ಏನು ಟಿಫನ್ ಮಾಡೋದು ಅನ್ನೋದೊಂದು. ಸೊ ಎರಡೆರಡು ಐಟಮ್ ಇದ್ದರೆ ಸಾಕು, ರವೆ ಮತ್ತು ಸೌತೆಕಾಯಿ ಆರಾಮಾಗಿ ದೋಸೆ ಮಾಡ್ಕೊಳ್ಬೋದು, ಪಟ್ಟ ಅಂತ ಹೇಳಿ ಮಾಡ್ಕೊಳ್ಬೋದು. ಇದು ಮೇಲ್ಗಡೆ ನಾನು ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಎದ್ದು ಬರುತ್ತೆ ಅಂತ. ಇನ್ ಕೇಸ್ ಫಸ್ಟ್ ಮಾಡೋರಿಗೆ ಸ್ವಲ್ಪ ಅಂದರೆ ಈಗ ರವೆ ಮತ್ತು ಸೌತೆಕಾಯಿ ಎಷ್ಟು ಅಳತೆಯಲ್ಲಿ ಹಾಕಬೇಕು ಹಾಗೇನಾದರೂ ಗೊತ್ತಾಗಲಿಲ್ಲ, ಕಾವಲಿಯಿಂದ ದೋಸೆ ಎದ್ದು ಬರ್ತಾ ಇಲ್ಲ ಅಂದರೆ ನೆಕ್ಸ್ಟು ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ, ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ದೋಸೆ ಕೂಡ. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ನಾವು ಒಯ್ಬೋದು. ಅಂದರೆ ಈಗ ಮಧ್ಯಾಹ್ನದವರೆಗೂ ಅದೇನು ಗಟ್ಟಿ ಆಗಲ್ಲ, ಹೀಗೇ ಸಾಫ್ಟಾಗಿಯೇ ಇರುತ್ತೆ. ಮತ್ತು ಇದಕ್ಕೆ ನಿಮಗೆ ಕರಿ ಬೇಕು ಅಂತಲೂ ಇಲ್ಲ, ಎಲ್ಲದನ್ನು ಹಾಕಿರ್ತೀವಲ್ವ ರುಬ್ಬುವಾಗಲೇ. ಹಾಗಾಗಿ ನಾನಿಲ್ಲಿ ಶೇಂಗಾ ಚಟ್ನಿ ಪುಡಿ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಚಟ್ನಿ ಪಲ್ಯ ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ಸರ್ವ್ ಮಾಡ್ಬೋದು. ಮತ್ತು ಡಯಟಿಂಗ್ ಮಾಡೋರಿಗೆ ಕೂಡ ಇದು ಮಾರ್ನಿಂಗ್ ಒಂದು ಒಳ್ಳೆ ಟಿಫನ್ ಆಗುತ್ತೆ. ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಸಿಂಪಲ್ ಆಗಿರುವಂತಹ ಒಂದು ವಿಡಿಯೋ. ಹಾಗಾದರೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.